ಇನ್ನು ಆಗ್ಲೇ ಹೇಳಿದ ಹಾಗೆ ಬಿಗ್ ಬಾಸ್ ಸ್ಪರ್ಧಿಗಳಿಗೂ ಈ ಹುಲಿ ಉಗ್ರಿಗೂ ಏನೋ ಒಂಥರ ಸಂಬಂಧ ಅಂತ ಅನ್ಸುತ್ತೆ. ಯಾಕಂದ್ರೆ ಬಿಗ್ ಬಾಸ್ ಆನೆ ವಿನಯ್ ಗೌಡ ಕೊರಳಲ್ಲಿ ಈಗ ಹುಲಿ ಉಗುರು ಪ್ರತ್ಯಕ್ಷವಾಗಿದೆ. ರೀಲ್ಸ್ ಮಾಡಿ ಲಾಕ್ ಆದಂತಹ ವಿನಯ್ಗೆ ಈಗ ಮತ್ತೊಂದು ಸಂಕಷ್ಟ ಸುತ್ತಕೊಂಡಿರೋದು. ರೀಲ್ಸ್ ನಲ್ಲಿ ಹುಲಿ ಉಗ್ರಿನ ಪೆಂಡೆಂಟ್ ವಿನಯ್ ಧರಿಸಿದ್ದಾರೆ. ಹುಲಿ ಉಗುರು ಪೆಂಡೆಂಟ್ ಅಸಲಿನಾ ನಕಲಿನಾ ಎಂಬಂತಹ ಒಂದು ಚರ್ಚೆ ಈಗ ನಡೀತಾ ಇದೆ. ಅಸಲಿ ಹುಲಿ ಉಗುರಾದ್ರೆ ವಿನಯ್ಗೆ ಮತ್ತೊಂದು ಸಂಕಷ್ಟ ಖಂಡಿತವಾಗ್ಲೂ ಫಿಕ್ಸ್ ಆಗುತ್ತೆ. ಇನ್ನು ಪೊಲೀಸರ ಜೊತೆ ಈ ಕೇಸ್ಗೆ ಅರಣ್ಯ ಇಲಾಖೆ ಕೂಡ ಎಂಟ್ರಿ ಆಗುವಂತಹ ಸಾಧ್ಯತೆ ಇದೆ. ಆ ಒಂದು ರೀಲ್ಸ್ನ ಗಮನಿಸ್ತಾ ಇದ್ದೀರಿ. ಮಚ್ಚನ್ನ ಬಳಸಿ ಒಂದು ಸಂಕಷ್ಟಕ್ಕೆ ಸಿಲುಕಾಕೊಂಡಿದ್ರು. ಈಗ ಅದೇ ರೀಲ್ಸ್ ನಲ್ಲಿ ಹುಲಿ ಉಗುರು ಕೂಡ ಕಾಣಿಸ್ತಾ ಇದೆ. ಸೊ ಬಹುಶಃ ಈ ಹುಲಿ ಉಗುರು ಅಸಲಿನಾ ನಕಲಿನಾ ಈ ಪ್ರಶ್ನೆ ಈಗ ಚರ್ಚೆಯಲ್ಲಿರೋದು. ಬಹುಶಃ ಏನಾದರೂ ಇದು ಅಸಲಿ ಆಗಿದ್ರೆ ಮತ್ತೊಂದು ಸಂಕಷ್ಟ ವಿನಯ್ ಗೌಡಗೆ ಫಿಕ್ಸ್. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ್. ಈಗ ಮೇಲ್ನೋಟಕ್ಕೆ ನೋಡೋ ಹಾಗಿದ್ರೆ ಇದರ ಸತ್ಯಾಸತ್ಯತೆ ಏನು, ಇದು ಒರಿಜಿನಲ್ ಹುಲಿ ಉಗ್ರ ಏನು ಅಂತ ಏನ್ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ? ರಾಹುಲ್, ಈಗಾಗಲೇ ಸದ್ಯ ಸಂಕಷ್ಟದಲ್ಲಿರುವಂತಹ ವಿನಯ್ ಗೌಡಗೆ ಮತ್ತೊಂದು ಸಂಕಷ್ಟ ಎದುರಾಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಈಗಾಗಲೇ ರೀಲ್ಸ್ ನಲ್ಲಿ ಮಚ್ಚನ್ನ ಬಳಸಿ ಆತನ ವಿರುದ್ಧ, ಜೊತೆಗೆ ರಜತ್ ವಿರುದ್ಧ ಈಗಾಗಲೇ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿತ್ತು. ಈಗ ಸದ್ಯ ಹುಲಿ ಉಗುರಿನ ಒಂದು ಪೆಂಡೆಂಟ್ ಅನ್ನ ಕೂಡ ಅದೇ ರೀಲ್ಸ್ ನಲ್ಲಿ ಬಳಸಿರೋದ್ರಿಂದ ಈಗ ಸದ್ಯ ಆ ಒಂದು ಪೆಂಡೆಂಟ್ ನ ಆಧಾರದ ಮೇಲೆ ಅಥವಾ ಹುಲಿ ಉಗುರಿನ ಪೆಂಡೆಂಟ್ ನ ಆಧಾರದ ಮೇಲೆ ಈಗ FIR ಏನು ದೂರು ದಾಖಲಾಗುವಂತ ಸಾಧ್ಯತೆ ಕೂಡ ದಟ್ಟವಾಗಿರುವಂತದ್ದು. ಯಾಕಂದ್ರೆ ಈಗಾಗಲೇ ಆ ರೀಲ್ಸ್ ನಲ್ಲಿ ಹುಲಿ ಉಗುರಿನ ಪೆಂಡೆಂಟ್ ಕೂಡ ಈಗಾಗಲೇ ಧರಿಸಿರೋದ್ರಿಂದ ಈಗ ಸದ್ಯ ಪ್ರಕರಣಕ್ಕೆ ಅರಣ್ಯ ಇಲಾಖೆಯ ಸಿಬ್ಬಂದಿ ಕೂಡ ಎಂಟರ್ ಆಗುವಂತ ಸಾಧ್ಯತೆ ಇದೆ. ಅರಣ್ಯ ಇಲಾಖೆಯ ಸಿಬ್ಬಂದಿ ಕೂಡ ಎಂಟ್ರಿ ಆಗಿ ಈ ಒಂದು ಪ್ರಕರಣದ ತನಿಖೆ ಮಾಡುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಅಲ್ಲಿರುವಂತ ಪೆಂಡೆಂಟ್ ಅಸಲಿನಾ ಅಥವಾ ನಕಲಿನಾ ಅಂತ ಪರಿಶೀಲನೆ ಮಾಡ್ಬೇಕಾಗತ್ತೆ. ಹಾಗಾಗಿ ಈಗ ಸದ್ಯ ಮಚ್ಚಿನ ಜೊತೆಗೆ ಹುಲಿ ಉಗುರಿನ ಟೆನ್ಷನ್ ಕೂಡ ವಿನಯ್ ಗೌಡಗೆ ಎದುರಾಗಿರುವಂತದ್ದು. ರಾಹುಲ್, ರೈಟ್ ಸಂದೇಶ್. ಈಗ ಸದ್ಯಕ್ಕೆ ಏನೆಲ್ಲ ಅಪ್ಡೇಟ್ ಲಭ್ಯವಾಗ್ತಾ ಇದೆ ಇವರ ಮೆಡಿಕಲ್ ಟೆಸ್ಟ್ಗೆ ಸಂಬಂಧಪಟ್ಟಂತೆ ಅಥವಾ ಓವರ್ ಆಲ್ ಆಗಿ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ? ಬಹುಶಃ ಸಂಪರ್ಕ ಕಡಿತವಾಗಿದೆ. ಮೆಡಿಕಲ್ ಟೆಸ್ಟ್ ಈಗ ಮುಕ್ತಾಯವಾಗಿದೆ ವಿನಯ್ ಗೌಡ ಹಾಗೂ ರಜತ್ಗೆ. ಈಗ ಅವರು ಜಡ್ಜ್ ಎದುರು ಹಾಜರುಪಡಿಸಲಿದ್ದಾರೆ ಪೊಲೀಸರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.